ಅಂದ್ರೆ ಇವ್ರ 8th ಕ್ಲಾಸ್ ಮ್ಯಾಥ್ಸ್ ಸಿಲೆಬಸ್ ಚೇಂಜ್ ಆಗೈತಿ. ಇಲ್ಲಿ 8th ಕ್ಲಾಸ್ ಮ್ಯಾಥ್ಸ್ ಸಿಲೆಬಸ್ ಫಸ್ಟ್ ಲೆಸನ್ ಬಂದ್ಬಿಟ್ಟು ಸ್ಕ್ವೇರ್ ಅಂಡ್ ಸ್ಕ್ವೇರ್ ರೂಟ್. ಸಾರಿ, ಈಗ ಸ್ಕ್ವೇರ್ ಅಂಡ್ ಸ್ಕ್ವೇರ್ ರೂಟ್ ಅಲ್ಲ, ಇದು ಸ್ಕ್ವೇರ್ ಅಂಡ್ ಕ್ಯೂಬ್. ಸ್ಕ್ವೇರ್ ಅಂಡ್ ಕ್ಯೂಬ್. ಸೊ ಇಲ್ಲಿ 2026 ಇಂದ 8th ಅವ್ರದ್ದು NCERT ಸಿಲೆಬಸ್ ಮ್ಯಾಥ್ಸ್ ಅಂಡ್ ಸೈನ್ಸ್ NCERT ಸಿಲೆಬಸ್ ಆಗಿದೆ. ಅದ್ರ ಪ್ರಕಾರ ಫಸ್ಟ್ ಚಾಪ್ಟರ್ ಯಾವ್ದು ಕೊಟ್ಟಿದ್ದಾರೆ ಅವರು? ಸ್ಕ್ವೇರ್ ಅಂಡ್ ಕ್ಯೂಬ್ಸ್. ಇಲ್ಲಿ ಒಂದ್ ಅರ್ಥ ಮಾಡ್ಕೋರಿ, ನಾ ಟೋಟಲಿ ಪೂರ್ತಿಯಾಗಿ ಇಂಗ್ಲಿಷ್ ಅಲ್ಲಿ ಹೇಳಲ್ಲ, ನಿಮ್ಗೆ ಅರ್ಥ ಆಗ್ಬೇಕಾದ್ರೆ ನಾವು ಸ್ವಲ್ಪ ಕನ್ನಡ ಮಾತೃಭಾಷೆ ಕೂಡ ಯೂಸ್ ಮಾಡ್ತಾ ಇದೀವಿ. ಯೂಶಲಿ ನಿಮ್ಗೆ ಬಹಳಷ್ಟು ವಿಡಿಯೋ ಸಿಗ್ತಾವ, ಅದರಲ್ಲಿ ಏನ್ ಸಿಗ್ತಾವು, ಒಂದಿಷ್ಟು ಇಂಗ್ಲಿಷು ಅದ್ರ ಜೊತೆ ಹಿಂದಿ ಮಾತನಾಡೋರು ಸಿಗ್ತಾರೆ. ಸೊ ಅಲ್ಲೆಲ್ಲ ಕಮ್ಯುನಿಕೇಶನ್ ಅಲ್ಲಿ ಆಗ್ಬೋದು. ಬಟ್ ಕರ್ನಾಟಕದ ವಿದ್ಯಾರ್ಥಿಗಳ, ಕನ್ನಡ ಮಾತನಾಡುವ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ನಾನು ಅರ್ಪಿಸ್ತಾ ಇದ್ದೀನಿ. ಇಲ್ಲಿ ನಮಗ ಆಕ್ಚುಲಿ ಕನ್ನಡ ಮಾತೃಭಾಷೆ ಅಂದಾಗ ನಮಗೆ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಜಾಸ್ತಿ ಆಗುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ನಮ್ಗೆ ಈಸಿ ಆಗ್ಬಿಡ್ತೈತಿ. ಅದ್ರ ಜೊತೆ ನಾವು ಕರ್ನಾಟಕದ ಇರೋದ್ರಿಂದ ಇಂಗ್ಲಿಷ್ ಮತ್ತು ಕನ್ನಡ ಮಿಕ್ಸ್ ಮಾಡಿದಾಗ ನಿಮ್ಗ ಜಾಸ್ತಿ ಅರ್ಥ ಆಗುತ್ತ ಅಂತ ನಾವು ತಿಳ್ಕೊಂಡಿದ್ದೀನಿ. ಆಯ್ತಾ? ಯಾಕಂದ್ರೆ ಇದೇ ನಾವು 15 to 18 ಇಯರ್ಸ್ ಆಯ್ತು ನಾ ಇದೇ ಕ್ಲಾಸ್ ಮಾಡ್ತಾ ಬರ್ತಾ ಇದ್ದು. ಅಕಾರ್ಡಿಂಗ್ ಟು ಮೈ ನಾಲೆಜ್ ಇದನ್ನ ಎಕ್ಸ್ಪೆರಿಮೆಂಟ್ ನ ಮಾಡಿದಾಗ ಬಹಳಷ್ಟು ಸಕ್ಸಸ್ ಕಂಡಿದ್ದೀನಿ. ಸೊ ಅದ್ರ ಪ್ರಕಾರ ಈಗ ನಾವು ಮಾಡ್ತಾ ಇದ್ರು ಸ್ಕ್ವೇರ್ ಅಂಡ್ ಕ್ಯೂಬ್. ಫಸ್ಟ್ ನಾವ್ ಏನ್ ಮಾಡೋಣ, ಸ್ಕ್ವೇರ್ ಬಗ್ಗೆ ಅಷ್ಟು ತಿಳ್ಕೊಳ್ಳೋಣ. ಸ್ಕ್ವೇರ್ ಅಂದ್ರೆ ಏನು? ದ ನಂಬರ್ ಈಸ್ ಮಲ್ಟಿಪ್ಲೈಡ್ ಬೈ ದ ಸೇಮ್ ನಂಬರ್. ಹೌದಾ? ಸೊ 1 into 1 ಅದೇನು? ಟಾಯ್ಸ್ ಓನ್ಲಿ. one number multiply by the same number only. This is equal to 1 square is equal to 1. ಹೌದಾ? ಇದು ಬಂತ, ಇಲ್ಲಿ ನಂಬರ್ಸ್ ಬಂತು. ಹಾಗೆ ಇದಕ್ಕೆ ಏನಾದ್ರು ಸ್ವಲ್ಪ ಬೇಸಿಕ್ ಇರ್ಬೇಕಲ್ಲ. ಸೊ ದ ಬೇಸಿಕ್ ಈಸ್ a into a is equal to a square. ಹೌದಾ? a into a is equal to a square. ಇದು ನಾವೇನ್ ಕರಿತೀವಿ? ಸ್ಕ್ವೇರ್ ಅಂತ ಕರಿತೀವಿ. 2 ಬಂದ್ರೆ ಸ್ಕ್ವೇರ್. ಹಾಗಾದ್ರೆ ಇದಕ್ಕೆ ಇನ್ನೂ ಸ್ವಲ್ಪ ನೋಡ್ರಿ, ಈಗ ಕನ್ಫ್ಯೂಸ್ ಆಗಬಾರ್ದು. 2a plus a, ಸಾರಿ ನಾ ಹಿಂಗ್ ತಗೊಂಡು a plus a is equal to 2a. ಈ ಪ್ಲಸ್ ಬಂದಾಗ ಏನಾಗ್ತಿ? ಕೋಎಫಿಷಿಯಂಟ್ ಆಡ್ ಮಾಡ್ತೀವಿ, ಅದೇನ್ ಮಾಡ್ತೀವಿ? 2a ಅಂತ ಇರ್ತೀವಿ. ಅಲ್ಲಿ ಮಲ್ಟಿಪ್ಲೈ ಅಂತ ಬಂದಾಗ ಕೋಎಫಿಷಿಯಂಟ್ ಇಲ್ಲಿ ಯಾವುದೇ ಇಲ್ಲ, ಬಟ್ a ಇಂಟು a ಏನೈತಿ? a ಸ್ಕ್ವೇರ್ ಆಗುತ್ತೆ. ಇದು ಲೈಕ್ ಟರ್ಮ್ ಆಗಿರ್ಬೇಕು ಅನ್ನೋದೊಂದು ಕಂಡೀಷನ್. ಲೈಕ್ ಟರ್ಮ್ ಆಗಿರ್ಬೇಕು ಅನ್ನೋದೊಂದು ಕಂಡೀಷನ್. ಅಕಸ್ಮಾತ್ ಇದು ನೀವು a ಇಂಟು b ಬಂದ್ರೆ ದಿಸ್ ಇಸ್ ಈಕ್ವಲ್ ಟು ಎ ಬಿ ಆಗುತ್ತೆ, ನಾಟ್ a ಸ್ಕ್ವೇರ್ b ಆಗಲ್ಲ. ಆಯ್ತಾ? ಅದೇ ಅಕಸ್ಮಾತ್ a ಪ್ಲಸ್ ಬಿ ಬಂತಂದ್ರೆ ದಿಸ್ ಇಸ್ ಈಕ್ವಲ್ ಟು a ಪ್ಲಸ್ ಬಿ ಓನ್ಲಿ. ಇದು ಯಾವ್ದೇ ತರ ಇಲ್ಲಿ ಚೇಂಜಸ್ ಆಗಲ್ಲ. ಇಲ್ಲೇ ಏನಾಗುತ್ತಾ? ಚೇಂಜಸ್ ಆಗುತ್ತೆ. ಆಯ್ತಾ? ಇಷ್ಟು ಬೇಸಿಕ್ ನಿಮ್ಗೆ ಗೊತ್ತಿದೆ. ಇದ್ರ ಜೊತೆ ಇದು ಪ್ಲಸ್ ಆರ್ ಮೈನಸ್ ಬಂತಂದ್ರೆ ಈ ಕೋಎಫಿಷಿಯಂಟ್ ಏನಿರ್ತಾವ ಅದನ್ನ ಕೂಡಿಸ್ಬೇಕು, ಅದನ್ನ ಆಡ್ ಮಾಡ್ಬೇಕು ಅಥವಾ ಅದನ್ನ ಸಬ್ಸ್ಟ್ರಾಕ್ಷನ್ ಮಾಡ್ಬೇಕು. ಮಲ್ಟಿಪ್ಲೈ ಬಂದಾಗ ಅದನ್ನ ಏನ್ ಮಾಡ್ತೀರಿ? ಓನ್ಲಿ ಮಲ್ಟಿಪ್ಲೈ ಮಾಡ್ತೀರಿ. ಅದೆಷ್ಟು ಲೈಕ್ ಟರ್ಮ್ಸ್ ಅದಾವ ಅದನ್ನ ತಗೊಂಡು ಎಕ್ಸ್ಪೋನೆಂಟ್ ದಲ್ಲಿ ಇರ್ತೀರಿ ಅಲ್ವಾ? a ಸ್ಕ್ವೇರ್ ಟು ದಿ ಪವರ್ ಅಂತ ಹೇಳ್ತೀವಿ ನಾವು. ಹಾಗಾದ್ರೆ ಈ 1 into 1 is equal to 1 square is equal to 1 ಆಯ್ತಾ ಅಲ್ವಾ? ನಾ ಏನ್ ತಗೊಂತೀನಿ ಈಗ? 2 into 2 is equal to 2 square. This is equal to 4. 3 into 3 is equal to 3 square is equal to 9. 4 into 4 is equal to 4 square is equal to 16. ನಾನು ಸ್ಟಾಪ್ ಮಾಡ್ತೀನಿ, ಸ್ವಲ್ಪ ನೆಕ್ಸ್ಟ್ ಒಂದು ಹೇಳ್ತೀನಿ ನಿಮ್ಗೆ ಏನಂತ. ನೆಕ್ಸ್ಟ್ ನಾ ಇಲ್ಲಿ ಬರೀತೀನಿ 5 into 5 is equal to 5 square. This is equal to 25. ನಾ ರಿವರ್ಸ್ ಹೋಗ್ತೀನಿ ಈಗ. 6 into 6 is equal to 6 square 36. 7 into 7 is equal to 7 square is equal to 49. 8 into 8 is equal to 8 square is equal to 64. 9 into 9 is equal to 9 square. This is equal to 81. ಇಲ್ಲಿ ನೋಡ್ರಿ 10 into 10 is equal to 10 square is equal to 100. ಸರ್ ನೀವು ಕೇಳ್ಬೋದು, ಯಾಕಿದೆ ನೀವು ಹಿಂಗೆ ಚೇಂಜಸ್ ಮಾಡಿದ್ರಿ, ಹೆಚ್ಚು ಕಮ್ಮಿ ಬರದ್ರಿ? ಅದಕ್ಕೊಂದು ಕಾರಣ ಇದೆ. ದೇರ್ ಇಸ್ ಅ ರೀಸನ್. ಸಿ
ನಾವ್ ಯಾವಾಗ್ಲೂ ಮ್ಯಾಥ್ಸ್ ಕಲಿಬೇಕಾದ್ರೆ ಅಲ್ಲಲ್ಲಿ ಒಂದು ಟೆಕ್ನಿಕ್ಸ್ ಅಂತ ಯೂಸ್ ಮಾಡ್ಬೇಕಾಗುತ್ತೆ ಅಲ್ವಾ. 1 ² 1 ನಾವೇನ್ ಕರಿತೀವಿ 1496 ನೋಡಿ ನಾ ಬರಿತೀನಿ 1496. ಹಾಗಾದ್ರೆ ಇದು 1496 ಬಂತ, ಲಾಸ್ಟ್ ಡಿಜಿಟ್ ನೋಡ್ರಿ, ಡಿಜಿಟ್ ಮತ್ತೆ ಬಂತು 1496 ಅಲ್ವಾ. ಹಾಗಾದ್ರೆ ಇವೆರಡು ಲಾಸ್ಟ್ ಡಿಜಿಟ್ ಸೇಮ್ ಬರುತ್ತೆ, ಇವೆರಡು ಲಾಸ್ಟ್ ಡಿಜಿಟ್ ಸೇಮ್ ಬರುತ್ತೆ, ಇದು ಲಾಸ್ಟ್ ಡಿಜಿಟ್ ಸೇಮ್ ಬರುತ್ತೆ, ಇದು ಲಾಸ್ಟ್ ಡಿಜಿಟ್ ಸೇಮ್ ಬರುತ್ತೆ ಅಲ್ವಾ. ಹಾಗಾದ್ರೆ ಇದೇನು, ವಾಟ್ ಇಸ್ ದಿಸ್? ಸೊ ಇದು 25 ಬಂದಾಗ ಮಾತ್ರ 5 ಅಷ್ಟ ನಾವು ಕನ್ಸಿಡರ್ ಮಾಡಕ್ ಬರಲ್ಲ, ಇಲ್ಲಿ 25 ಕನ್ಸಿಡರ್ ಮಾಡ್ಬೇಕು, ಇಲ್ಲಿ 00 ಅಂತ ಕನ್ಸಿಡರ್ ಮಾಡ್ಬೇಕು. ಇಲ್ಲಿ ನೋಡಿ, ಇಲ್ಲಿ 2 0 ಈವನ್ ನಂಬರ್ ಆಫ್ ಜೀರೋಸ್ ಬರ್ಬೇಕು ಇಲ್ಲಿ. ಹಾಗಾದ್ರೆ ಈವನ್ ನಂಬರ್ ಆಫ್ ಜೀರೋಸ್ ಲೈಕ್ 20 40 60 ಹಿಂಗ್ ಬರ್ಬೇಕಾಗುತ್ತೆ. ಮುಂದೆ ಇವೆಲ್ಲ ನೋಡಿದ್ರಿ, ಇವಕ್ಕೇನಂತಾರ, ಇವಕ್ಕೆಲ್ಲ ಪರ್ಫೆಕ್ಟ್ ಸ್ಕ್ವೇರ್ಸ್ ಅಂತಾರೆ. ಇದಕ್ಕೆ 1 4 9 16 81 64 49 36 ಈ ಸೈಡ್ ಏನ್ ಬರ್ತಾವಲ್ಲ ಅವಕ್ಕೆಲ್ಲ ಎಂತ ಪರ್ಫೆಕ್ಟ್ ಸ್ಕ್ವೇರ್ಸ್ ಅಂತಾರೆ ಅಲ್ವಾ. ಇವಕ್ಕೇನ್ ಕರೀತಾರ, ಸ್ಕ್ವೇರ್ ನಂಬರ್ಸ್ ಅಂತ ಹೇಳ್ತಾರೆ. ಏನು, ಸ್ಕ್ವೇರ್ ನಂಬರ್ಸ್. ದೀಸ್ ಆರ್ ದ ಪರ್ಫೆಕ್ಟ್ ಸ್ಕ್ವೇರ್ಸ್, ದೀಸ್ ಆರ್ ದ ಸ್ಕ್ವೇರ್ ನಂಬರ್ಸ್. ಹಾಗಾದ್ರೆ ಇವು perfect square numbers. The numbers which end with 1496, these are called perfect square numbers. The digits ends with 1496. Then what about this one? 0 2 3 5 no 5 7 8. The numbers which end with single 0 2 3 7 8 is not the perfect square. The digits does not ends with. ಆಯ್ತಾ, ಅವು ಎಂಡ್ ಆದವ 1 4 9 6 ಇಂದ ಎಂಡ್ ಆದವು, ಅವಕ್ಕಿಂತ ನಾವು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ಸ್ ಅಂತೀವಿ. ಹಾಗಾದ್ರೆ ಸರ್ ಇದೆಲ್ಲ ಬಿಟ್ಟು ನಮಗೆ 64 ಬಂತು, 54 ಬಂತು, ಇಟ್ ಈಸ್ ಅ ಪರ್ಫೆಕ್ಟ್ ಸ್ಕ್ವೇರ್? ನೋ. ಅದು ನಾವು ಏನ್ ಮಾಡ್ಬೇಕು, ಫೈಂಡ್ ಔಟ್ ಮಾಡ್ಬೇಕಾಗುತ್ತೆ. 64 ನಾನ್ ಸರ್ 4 ಲಾಸ್ಟ್ ಡಿಜಿಟ್ ಐತಿ, ನೀವು ಪರ್ಫೆಕ್ಟ್ ಸ್ಕೋರ್ ಆಗ್ಬಹುದಾ? ನೋ 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 ನೋ. ಏನಾಗುತ್ತಾ, 54 ಈಸ್ ನಾಟ್ ಅ ಪರ್ಫೆಕ್ಟ್ ಸ್ಕ್ವೇರ್, 64 ಇಸ್ ದ ಪರ್ಫೆಕ್ಟ್ ಸ್ಕ್ವೇರ್ ಅಲ್ವಾ. ಅದನ್ನ ಹೆಂಗ್ ಫೈಂಡ್ ಔಟ್ ಮಾಡಬೇಕು, ಇನ್ ಫರ್ದರ್ ಡೀಟೇಲ್ಸ್ ನಾ ಹೇಳ್ತೇನೆ, ಆ ಚಾಪ್ಟರ್ ಹೇಳ್ಬೇಕಾ ಹೇಳ್ತೀನಿ. ಇಷ್ಟೆಲ್ಲ ನಿಮಗ ಗೊತ್ತಿರ್ಬೇಕಾಗುತ್ತೆ. ಇದಷ್ಟೇನಾ? ಇಲ್ಲ, ಇದರಲ್ಲಿ ಕೆಲವೊಂದಿಷ್ಟು ನಾ ಹೇಳ್ತಾ ಇದೀನಿ ನಿಮಗೆ, ಕೆಲವೊಂದಿಷ್ಟು ಟ್ರಿಕ್ಸ್, ಕೆಲವೊಂದಿಷ್ಟು ಐಡಿಯಾಸ್ ವರ್ಕೌಟ್ ಆಗುತ್ತೆ. ಹೆಂಗಪ್ಪ ಕೆಲವೊಂದಿಷ್ಟು ಟ್ರಿಕ್ಸ್ ಐಡಿಯಾಸ್ ವರ್ಕೌಟ್ ಆಗುತ್ತೆ? ನಾನು ನಿಮ್ಗೆ ಹೇಳಿ, ಫಸ್ಟ್ ಏನ್ ಬರ್ತು, 1 ಸ್ಕ್ವೇರ್ 2 ಸ್ಕ್ವೇರ್ 3 ಸ್ಕ್ವೇರ್ ಅಪ್ ಟು 50 ಸ್ಕ್ವೇರ್. ಟೇಕ್ ಅ ಲಾಂಗ್ ಆನ್ಸರ್ ಶೀಟ್, ಒಂದು ಆನ್ಸರ್ ಶೀಟ್ ತಗೋರಿ, ಅದರಲ್ಲಿ 1 ಸ್ಕ್ವೇರ್ 2 ಸ್ಕ್ವೇರ್ 3 ಸ್ಕ್ವೇರ್ ಹಿಂಗ ಹೆಚ್ಚು ಕಮ್ಮಿ ಎಷ್ಟು ಮಟ 50 ಸ್ಕ್ವೇರ್ ಮಟ ಬರೀಬೇಕು. ಇಷ್ಟೇ ಸಾಕ? ಇಲ್ಲ. ಇದಾದ್ಮೇಲೆ 1 ಸ್ಕ್ವೇರ್ 11 ಸ್ಕ್ವೇರ್ 21 ಸ್ಕ್ವೇರ್ 31 ಸ್ಕ್ವೇರ್ 41 ಸ್ಕ್ವೇರ್ ಅಪ್ ಟು 91 ಸ್ಕ್ವೇರ್. ಈಗೇನ್ ಬರ್ಲಿ, 1 ಸ್ಕ್ವೇರ್ ಈಸ್ ಈಕ್ವಲ್ ಟು 1, 2 ಸ್ಕ್ವೇರ್ ಈಸ್ ಈಕ್ವಲ್ ಟು 4, 3 ಸ್ಕ್ವೇರ್ ಈಸ್ ಈಕ್ವಲ್ ಟು 9 ಅಪ್ ಟು ಇಲ್ಲಿ ಮಟ ಬರಲಿ. ಹೌದಾ? ಇಲ್ಲೇನ್ ಬಂತು, 1 ಸ್ಕ್ವೇರ್ ಈಸ್ ಈಕ್ವಲ್ ಟು 1, 11 ಸ್ಕ್ವೇರ್ ಈಸ್ ಈಕ್ವಲ್ ಟು 121. ಹೌದಾ? ಇದನ್ನ ಇಷ್ಟ ಬರಿಬೇಕು. 11 ಸ್ಕ್ವೇರ್ ಆಯ್ತು, ಆಮೇಲೆ 21 ಸ್ಕ್ವೇರ್, ನಡ್ಕಿಂದ ಯಾವುದನ್ನು ಬೇಡ ನಮಗೆ. ಇಟ್ ವಿಲ್ ಹೆಲ್ಪ್. ಯಾವಾಗ ಮುಂದೆ ನೀವು ಸಮ್ಸ್ ಮಾಡ್ಬೇಕಾದ್ರೆ ಇವೆಲ್ಲ ಏನಾಗುತ್ತೆ, ಹೆಲ್ಪ್ ಆಗುತ್ತೆ. ಇದು ತಗೋರಿ. ನೆಕ್ಸ್ಟ್ 5 ಸ್ಕ್ವೇರ್ ಈಸ್ ಈಕ್ವಲ್ ಟು 25. ನೆಕ್ಸ್ಟ್ ಏನ್ ಬಂತು, 15 ಸ್ಕ್ವೇರ್ ಈಸ್ ಈಕ್ವಲ್ ಟು 225. ಹಂಗೆ 25 ಸ್ಕ್ವೇರ್ 35 ಸ್ಕ್ವೇರ್ ಅಪ್ ಟು ಏನ್ ಬರಿಬೇಕು, 95 ಸ್ಕ್ವೇರ್ ಮಟ ಬರೀ. ಇಲ್ಲಿ ಮಟ 95 ಸ್ಕ್ವೇರ್ ಮಟ ಆಯ್ತಾ. ನೆಕ್ಸ್ಟ್ ಬಂದ್ಬಿಟ್ಟು 10 ಸ್ಕ್ವೇರ್ 20 ಸ್ಕ್ವೇರ್. 10 ಸ್ಕ್ವೇರ್ ಅಂದ್ರೆ 100, 20 ಸ್ಕ್ವೇರ್ ಅಂದ್ರೆ 400, 30 ಸ್ಕ್ವೇರ್ ಈಸ್ ಈಕ್ವಲ್ ಟು 900,
40 ಸ್ಕ್ವೇರ್ ಇಸ್ ಈಕ್ವಲ್ ಟು 1600 ಅಪ್ ಟು ಹೀಗೆ ಇಲ್ಲಿ ಮಟ್ಟ ಬರಬೇಕು 100 ಸ್ಕ್ವೇರ್ ಮಟ್ಟ ಬರಬೇಕು. ಇದೆಲ್ಲ ಏನಾಗ್ತದೆ ನೀವು ಸಮ್ಸ್ ಮಾಡ್ಬೇಕಾದ್ರೆ ಯೂಸ್ ಆಗುತ್ತೆ. ಅದಕ್ಕೆ ನಾವೇನ್ ಹೇಳೋದು, ಒಂದು ಆನ್ಸರ್ ಶೀಟ್ ನಲ್ಲಿ ಇದನ್ನ ಬರ್ಕೊಂಡಾಗ ನೀವು ಸಮ್ಸ್ ಮಾಡ್ಬೇಕಾದ್ರೆ ಆನ್ಸರ್ ಶೀಟ್ ಮುಂದೆ ಇಟ್ಕೋಬಹುದು, ಬರಿಬಹುದು. ಅಂದ್ರೆ ನಿಮಗೆ ಪ್ರಾಕ್ಟೀಸ್ ಫಾಸ್ಟ್ ಆಗುತ್ತೆ ಅನ್ನೋದು ಒಂದೇ ಒಂದು ಕಾರಣ ಅಲ್ವಾ. ಸೊ ಇಷ್ಟೆಲ್ಲ ಆಯ್ತು. ಇದರಲ್ಲಿ ಮತ್ತೇನಾದ್ರು ಐಡಿಯಾಸ್ ಇದಾವ ಸರ್? ಹಾ, ಮಸ್ತ್ ಐಡಿಯಾಸ್ ಇದಾವ ಇದ್ರಾಗ. ನೋಡೋಣ. ಇನ್ನು ಫಸ್ಟ್ ಒನ್ ಟೈಮ್ ಏನ್ ಬರ್ಕೋರಿ, ಆನ್ಸರ್ ಶೀಟ್ ಬರಕ್ ಇದನ್ನೆಲ್ಲ ರೆಡಿ ಮಾಡ್ಕೋರಿ. ಯಾವಾಗ್ಲೂ ಯಾವುದೇ ಕೆಲಸ ಮಾಡ್ಬೇಕಾದ್ರು ಡೇಟ್ ಇರಲೇಬೇಕು. ಇಲ್ಲ ನಾ ಡೇಟ್ ಹಾಕಕ್ ಬರಲ್ಲ, ಯಾಕಂದ್ರೆ ನಮ್ ಕಂಟಿನ್ಯೂ ಏನಿರುತ್ತೆ, ಹೊಸ ವರ್ಷ ಆಗ್ತಾ ಇರ್ತೈತಿ, ಹೊಸ ವರ್ಷ ನಾವು ಕಲಿಸ್ತಾ ಇರ್ತೀವಿ. ಇಲ್ಲಿ ನಿಮ್ಮದೇನ್ ಇರ್ಬೇಕು, ಯಾವಾಗ್ಲೂ ಯಾವುದೇ ಚಾಪ್ಟರ್ ಸ್ಟಾರ್ಟ್ ಮಾಡ್ಕಿಂತ ಬಿಫೋರ್ ಎವ್ರಿ ಡೇ ನೀವು ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಿ ಡೇಟ್ ಹಾಕಕ್ ಕಲೀರಿ. ಆಯ್ತಾ? ದಟ್ ಇಸ್ ಅ ಗುಡ್ ಮ್ಯಾನರ್ಸ್. ನೆಕ್ಸ್ಟ್ ನಾನು ನಿಮ್ಗೆ ಹೇಳಿದೆ ಏನೋ ಟ್ರಿಕ್ಸ್ ಇದಾವ ಕೇಳಿದಿಲ್ಲ. ಸೊ ನೋಡ್ರಿ, 5 ಸ್ಕ್ವೇರ್ ಅಂದ್ರೆ 25 ನಿಮ್ಗೆ ಗೊತ್ತು ಅಲ್ವಾ. 15 ಸ್ಕ್ವೇರ್ ಅಂದ್ರೆ ನೀವು ಏನ್ ಮಾಡ್ತೀರಾ, 15 ಇಂಟು 15 ಮಾಡ್ತೀರಾ ಹೌದಾ. 15 ಇಂಟು 15 ಈಸ್ ಈಕ್ವಲ್ ಟು ಬೇಡ. 15 ಸ್ಕ್ವೇರ್ ಅಂದ್ರೆ ಈ 25 ಆಸ್ ಇಟ್ ಈಸ್ ಇಟ್ಟು ಬಿಡ್ಬೇಕು. 5 ಸ್ಕ್ವೇರ್ 25. ಇಲ್ಲಿ 1 ಉಳಿತಲ್ಲ, ಇಲ್ಲಿ ನೆಕ್ಸ್ಟ್ ನಂಬರ್ ಯಾವ್ದು ಬರುತ್ತೆ, 2. 2 1s are 2. ದಿಸ್ ಇಸ್ ದ 15 ಸ್ಕ್ವೇರ್. ಇದ್ರ ನೆಕ್ಸ್ಟ್ ನಂಬರ್ 1 ಆದ್ಮೇಲೆ 2 ಬರುತ್ತೆ. ಓಕೆ, 9 ಆಗ್ತದೆ. 25 ಸ್ಕ್ವೇರ್ ಈಸ್ ಈಕ್ವಲ್ ಟು, ಮತ್ತೆ ನಾ ಏನ್ ಬರ್ತೀನಿ, 25 ಬರ್ಬಿಟ್ಟೆ, ಕಣ್ಣು ಮುಚ್ಚಿ ಬರ್ಬಿಟ್ಟೆ. 2 ಆದ್ಮೇಲೆ ಯಾವ್ದು ಬರುತ್ತೆ, 3. 2 3s are 6. 35 ಸ್ಕ್ವೇರ್ ಈಸ್ ಈಕ್ವಲ್ ಟು ಮತ್ತೆ 25 ಬರ್ದೆ. 3 ಆದ್ಮೇಲೆ ಯಾವ್ದು ಬರುತ್ತೆ, 4 ಬರುತ್ತೆ. 4 3s are 12 ಅಲ್ವಾ. ಹಿಂಗ್ ಮಾಡ್ಕೊಂತ ಹೋಗೋದಲ್ಲ. ಈಗ ಅಕಸ್ಮಾತ್ ಅವ್ರು ಡೈರೆಕ್ಟ್ ಆಗಿ ಏನಾದ್ರು ನಮಗ 95 ಸ್ಕ್ವೇರ್ ಕೊಟ್ಟು ಬಿಟ್ರು, ನಾನು ನಡಿಕ್ ಎಲ್ಲಿನೂ ಏನು ಬರ್ದಿಲ್ಲ ನೋಡಿದ್ರೆ, ನಡಿಕ್ ಯಾವ್ದನ್ನು ಇಷ್ಟ ಬಿಡ್ತೇನೆ, ಡೈರೆಕ್ಟ್ 95 ಕೊಟ್ಟು ಬಿಟ್ರು. ಅವಾಗ ನೀವೇನ್ ಬರ್ತೀರಿ, 95 ಈಸ್ ಈಕ್ವಲ್ ಟು 25 ಆಸ್ ಇಟ್ ಇಸ್ ಬರ್ದು ಬಿಡ್ಬೇಕು. ಸೊ 9 ಅಂದ್ಮೇಲೆ ಯಾವ ನಂಬರ್ ಬರುತ್ತೆ, 9 10s are 90. ದಿಸ್ ಇಸ್ ಅ ಪರ್ಫೆಕ್ಟ್ ಸ್ಕ್ವೇರ್ ಆಫ್ 95 ಸ್ಕ್ವೇರ್. ಈ ಪಾಯಿಂಟ್ ಅರ್ಥ ಆಯ್ತಾ? ಸೊ ಇಷ್ಟೆಲ್ಲ ಅರ್ಥ ಆಯ್ತು ಅಂದ್ರೆ ನೆಕ್ಸ್ಟ್ ಇನ್ನೊಂದಕ್ಕೆ ಹೋಗೋಣ. ಏನಪ್ಪಾ ನಾನು ಹೇಳಿದೆ 10 ಸ್ಕ್ವೇರ್ ಈಸ್ ಈಕ್ವಲ್ ಟು 100 ಅಂತ ಹೇಳಿ ಅಲ್ವಾ. ಇಲ್ಲಿ 1 0 ಅಂತಂದ್ರೆ ಸ್ಕ್ವೇರ್ ಇದ್ದಾಗ ಏನ್ ಬರುತ್ತೆ, ಈವನ್ ನಂಬರ್ ಆಫ್ ಜೀರೋ ಬರ್ತಾವ, 2 0. ಇಲ್ಲಿ ಅಕಸ್ಮಾತ್ 100 ಸ್ಕ್ವೇರ್ ಅಂತಂದ್ರೆ ಏನ್ ಬರುತ್ತೆ, ಬಹಳ ಸಿಂಪಲ್, 2 0 2 0. 1000 ಸ್ಕ್ವೇರ್ ಅಂದ್ರೆ 3 0 3 0. ನೋಡ್ರಿ, ಇಲ್ಲಿ 3 ಇದ್ರೆ ಇಲ್ಲಿ 6 ಆಯ್ತು, ಇಲ್ಲಿ 2 ಇದ್ರೆ ಇಲ್ಲಿ 4 ಆಯ್ತು, ಇಲ್ಲಿ 1 ಇದ್ರೆ ಇಲ್ಲಿ 2 ಆಯ್ತು. ಸೊ ನೀವು ನೆನಪಿಟ್ಕೊಡಿ, ಇಲ್ಲಿ n ಬಂದ್ರೆ ಇಲ್ಲಿ n ಅಂದ್ರೆ 2n ಬರ್ತದೆ. ನೋಡ್ರಿ, ಇಲ್ಲಿ n ಬಂತಂದ್ರೆ ಇದು n ಇದು n 2n. n ಬಂತಂದ್ರೆ n n 2n. ಐ ಥಿಂಕ್ ವೆರಿ ಸಿಂಪಲ್. ಇದು ಅರ್ಥ ಆಯ್ತು ಅಂತ ತಿಳ್ಕೊಂತೀನಿ ಅಲ್ವಾ. ಇದು ಅಕಸ್ಮಾತ್ ನಿಮಗ 1 1 2 3 4 5 6 ಹೌದಾ, ಬೇಡ ಇನ್ನೊಂದು ತಗೋಣ, 7 8 9 10 ತೊಗೊಂಬಿಡೋಣ. ಇದ್ರ ಸ್ಕ್ವೇರ್ ಎಷ್ಟಾಗುತ್ತಾ ಅಂತ ಹೇಳಿ. ಏನ್ರಿ ಎಷ್ಟು ದೊಡ್ಡದು ಮಾಡಕತ್ತೇವಿ, ಇಟ್ಸ್ ಅ ಸೋ ಲಾಂಗ್ ಅಲ್ಲ, ದ ಬಿಗ್ಗೆಸ್ಟ್ ನಂಬರ್. ಮತ್ತೆ ಬಂದ್ ಬರ್ತೀರಿ, ಇಲ್ಲಿ 10 0 ಅದಾವು. ಸೊ 1 2 3 4 5 6 7 8 9 10. ಒಂದ್ ಸೆಟ್ ಆಯ್ತಾ, n ಆಯ್ತಾ. ಇನ್ನೊಂದು ತಗೊಳ್ಳಿ, 1 2 3 4 5 6 7 8 9 10. 2n ಆಯ್ತಾ. ಸೊ ನೋಡಿ, n n ಎಷ್ಟಾಯ್ತು, 2n ಆಯ್ತು. ವೆರಿ ಸಿಂಪಲ್. ಇಷ್ಟ ಮಾಡ್ಬೇಕು ಅಲ್ವಾ. ಫಿಕ್ಸ್ ಐಡಿಯಾ ಆಯ್ತಲ್ಲ. ಅದಿನ್ನೂ ಒಂದು ಕಾಮಿಡಿ ಪೀಸ್ ಬರುತ್ತೆ, ಟೆಕ್ನಾಲಜಿಯಾ ಅಂತ ಹೇಳಿ. ಇದು ಹಂಗ ತಿಳ್ಕೊಳ್ಳಿ, ಯಾವುದು, ಟೆಕ್ನಾಲಜಿಯಾ. ಸೊ ದ ನೆಕ್ಸ್ಟ್ ಒನ್, ಇದೆಲ್ಲ ನಾವು ಇಷ್ಟೋ ಮಟ್ಟ ನೋಡಿದ್ದು ಆ ಸ್ಕ್ವೇರ್ ಹೆಂಗ ಫೈಂಡ್ ಔಟ್ ಮಾಡ್ಬೇಕು. ಹಾಗಾದ್ರೆ ಸ್ಕ್ವೇರ್ ಅಂದಾಗ ಏನ್ ಬರುತ್ತಾ,
ಟು ದಿ ಪವರ್ 2 ಬರುತ್ತೆ. ಹೌದಾ? ಸ್ಕ್ವೇರ್ ರೂಟ್ ಅಂತಂದ್ರೆ ಏನು ಹಾಗಾದರೆ? ವೆರಿ ಗುಡ್. ಯಾವುದು ಸ್ಕ್ವೇರ್ ರೂಟ್ ಅಂದ್ರೆ ಏನು? ಸ್ಕ್ವೇರ್ ರೂಟ್ ಎ ಅಂತಂದ್ರೆ ದಿಸ್ ಇಸ್ ನಥಿಂಗ್ ಬಟ್ ಎ ಟು ದಿ ಪವರ್ 1 ಡಿವೈಡೆಡ್ ಬೈ ಎನ್ ಇದ್ದಂಗೆ. ಸ್ಕ್ವೇರ್ ರೂಟ್ ಆಫ್ ಎನ್ ಏನಿಲ್ಲ ಅಂದ್ರೆ ಏನಿರ್ತೈತಿ? 2 ಇರ್ತೈತಿ. ಏನಿಲ್ಲ ಅಂದ್ರೆ ಏನೈತಿ? 2 ಇರ್ತೈತಿ. ಸೊ ಸ್ಕ್ವೇರ್ ರೂಟ್ ಆಫ್ ಎ ಈಸ್ ಈಕ್ವಲ್ ಟು ಎ ಟು ದಿ ಪವರ್ 1 ಬೈ ಎನ್. ಇದು ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಇಲ್ಲಿ ಅಕಸ್ಮಾತ್ ನಿಮಗ ಫೈಂಡ್ ದ ಸ್ಕ್ವೇರ್ ರೂಟ್ ಆಫ್ 4 ಕೊಟ್ಟರು, ನೀವೇನ್ ಮಾಡ್ಬಿಡ್ತಾರ? ಸ್ಕ್ವೇರ್ ರೂಟ್ ಆಫ್ 4 ಈಸ್ 2 ಬರ್ಬಿಡ್ತೀವಿ. ಹೌದಾ? ಸ್ವಲ್ಪ ನೋಡ್ರಿ. 1 square is equal to 1, 2 square is equal to 4, 3 square is equal to 9, 4 square is equal to 16, 5 square is equal to 25. ಕರೆಕ್ಟ್? ಇದಕ್ಕ ಸ್ಕ್ವೇರ್ ನಂಬರ್ಸ್ ಕಲ್ವಿ. ನಾ ಇದೇ ಏನ್ ಮಾಡ್ತೀನಿ? ದಿಸ್ ಈಸ್ ಈಕ್ವಲ್ ಟು root 1 is equal to 1, root 4 is equal to 2, root 9 is equal to 3, square root of 16 is equal to 4, square root of 25 is equal to 5. ನೋಡ್ರಿ ಹೆಂಗ ಇದ ಸ್ಕ್ವೇರ್ ಇತ್ತ ಬಂದ ಸ್ಕ್ವೇರ್ ರೂಟ್ ಆಗುತ್ತೆ. ಈ ಸ್ಕ್ವೇರ್ ಈ ಶೇರ್ ತಗೊಂಡ್ರೆ ನಾವೇನಾಗುತ್ತೆ? ಸ್ಕ್ವೇರ್ ರೂಟ್ ಆಗುತ್ತೆ. ತಲೆ ಇಟ್ಕೊಂಡು. ಹಾಗಾದ್ರೆ ಇದು 2 ಹೆಂಗ್ ಬಂತು? ಇದು ಅರ್ಥ ಆಯ್ತಲ್ವಾ? ಸೊ ಇದು ಬಂದಾಗ ಇವೆಲ್ಲ ಬಂದ್ವಲ್ಲ, ಇದು ಹೆಂಗ ಅದು ಅನ್ನೋದು ಒಂದು ಸಿಂಪಲ್. ಸ್ಕ್ವೇರ್ ರೂಟ್ ಆಫ್ 4 is equal to 2. ನಾ ಇದನ್ನ ಯೂಸ್ ಮಾಡ್ತೀನಿ. 4 to the power 1 by 2. ಈ 4 ಅಂದ್ರೇನು? 2 square 4 to the power 1 by 2. 4 means 2 square 4 to the power 1 by 2. This is equal to 2 to the power 2 into 1 by 2. 2 to the power 1 by 2. E to get cancel ಉಳಿತೇನು 2. ಸೊ ಇಷ್ಟೆಲ್ಲಾ ನೀವು ಮಾಡೋ ಬದ್ಲಿ ನಾವು ಡೈರೆಕ್ಟ್ ಆಗಿ ಏನ್ ಮಾಡ್ತೀವಿ? ಇದನ್ನ ಮಾಡ್ಬಿಡ್ತೀವಿ ಅಲ್ವಾ? ಹಾಗಾದ್ರೆ ನೀವು ಹೇಳ್ಬೋದು, ಸರ್ ವಾಟ್ ಅಬೌಟ್ ಸ್ಕ್ವೇರ್ ರೂಟ್ ಆಫ್ 3? ಸರ್ ಇದು ಸ್ಕ್ವೇರ್ ರೂಟ್ ಅಲ್ಲ, ಮತ್ತೆ ಅಕಸ್ಮಾತ್ ಕಂಡು ಹಿಡಿದ್ರು ಇಟ್ ಇಸ್ ಅ ಇರ್ರಾಷನಲ್ ನಂಬರ್. ಹೌದಾ? ಇದಕ್ಕೆ ಕಂಡು ಹಿಡಿ ಅಂತ ಹೆಂಗ್ ಹೇಳ್ತೀರಿ? ವೆರಿ ಸಿಂಪಲ್. ಅದರದೇ ಆದಂತ ಒಂದು ಟ್ರಿಕ್ಸ್ ಇದೆ, ಅದರದೇ ಆದಂತ ಮೆಥಡ್ ಇದೆ. ಬಟ್ ನೀವು ಇದನ್ನೆಲ್ಲ ಯಾವಾಗ ಕಲಿತಾರ? ಫ್ಯೂಚರ್ ಕ್ಲಾಸ್ನಾಗ ನೆಕ್ಸ್ಟ್ 9th ಒಳಗೆ ಕಲಿಸ್ತಾರೆ. ಹೌದಾ? ನಮ್ಗೆ ಇದೆಲ್ಲ ಬೇಡ, ನಮ್ಗೆ ಇಷ್ಟ ಐತಿ ಇದ್ರ ಬಗ್ಗೆ ಎಷ್ಟು ತಿಳ್ಕೊಂಡ್ಬಿಡೋಣ ಆಯ್ತಾ? ಅದ್ರ ರೂಟ್ 3 ರೂಟ್ 5 ಅದೆಲ್ಲ ನೆಕ್ಸ್ಟ್ ಇರುವಾಗ ಹೇಳ್ಕೊಡ್ತೀನಿ. ಬೇಸಿಕ್ ನಮ್ಗೆ ಏನ್ ಬೇಕು ಅದ. ಓಕೆ, ಹಾಗಾದ್ರೆ ಇವು ಸಣ್ಣ ವಿಧವು ನೆನಪಿಟ್ಕೊಳಕತ್ತೀವಿ. ಹಾಗಾದ್ರೆ ದೊಡ್ಡ ಬಂದ್ರೆ ಏನ್ ಮಾಡ್ಬೇಕು? ಏನ್ ದೊಡ್ಡ ಬರ್ತಾವ ನಂಬರ್ಸ್? ಯಾವೆಲ್ಲ ದೊಡ್ಡ ಬರ್ಬೋದು? ಫಾರ್ ಎಕ್ಸಾಂಪಲ್ 144 ಬಂತು. ನೀವು ಗೊತ್ತಿದ್ರೆ ಏನ್ ಮಾಡ್ಬಿಡ್ತೀರಿ? 144 is equal to 12 square ಅಂತ ಬರ್ಬಿಡ್ತೀರಿ ಅಲ್ವಾ? ಈ 144 is equal to 12 square ಅಂತ ಬಂತಂದ್ರೆ 144 ಅನ್ನೋದು 12 ಸ್ಕ್ವೇರ್ ಹೌದು ಅಲ್ಲೋ ಅಂತ ಹೇಳಿ ನಿಮ್ಗೆ ಹೆಂಗ್ ಫೈಂಡ್ ಔಟ್ ಮಾಡ್ತೀರಿ? ನಮ್ ಕನ್ಫರ್ಮೇಶನ್ ಬೇಕಲ್ಲ, ನಮಗ ಕನ್ಫರ್ಮ್ ಆಗ್ಬೇಕಲ್ಲ. ಸೊ ನಾನು ಇದೇ 144 ಎರಡು ಮೆಥಡ್ ಅಲ್ಲಿ ಮಾಡ್ಕೊಡ್ತೀನಿ. ಓಕೆ, ಒನ್ ಮೆಥಡ್ ನೋಡ್ರಿ, ಯೂಸಿಂಗ್ ದ ಆಡ್ ನಂಬರ್ಸ್. ಆಡ್ ನಂಬರ್ಸ್ ಏನ್ ನೀವು ಆಡ್ ನಂಬರ್ಸ್ ಯೂಸ್ ಮಾಡಿ ಹೆಂಗ್ ಮಾಡ್ತೀರಾ? ಆಡ್ ನಂಬರ್ಸ್ ಅಂದ್ರೆ ಏನು? 1 3 5 7 9 and so on. These are the odd numbers. ಈ ಕಾನ್ಸಿಕ್ಯೂಟಿವ್ ಆಡ್ ನಂಬರ್ಸ್ ತಗೊಂಡು ಇದನ್ನ ನೀವು ಫೈಂಡ್ ಔಟ್ ಮಾಡ್ಬೋದು 12 ಸ್ಕ್ವೇರ್ ಅಂತ ಹೇಳಿ. ಹೌದಾ? ಹೆಂಗ್ ನೋಡಿ, 144 minus 1 is equal to 143. 144 minus 1 is equal to 143. 143 minus 3 is equal to 140. ಈ 143 ಒಳಗ 3 minus 1 ಏನ್ ಬಂತು? 140. ಸೊ 140 minus 5 ಅಂದ್ರೆ 135. 135 minus 7 125. 128. 128 minus 9. 128 minus 9 119. 119 minus 11. 119 ಒಳಗ 11 ಕಳೆದ್ರೆ ಎಷ್ಟು ಆಗುತ್ತೆ? 9 minus 1 8 0 1 108. 108 minus 11 ಆದ್ಮೇಲೆ ಯಾವ ನಂಬರ್ ಬರುತ್ತೆ? 13. 11 ಆದ್ಮೇಲೆ ಯಾವ ಬರುತ್ತೆ? 13.
ಸೊ 108 ಮೈನಸ್ 13 ಅಂತಂದ್ರೆ ನೋಡ್ರಿ 8 ಮೈನಸ್ 3 5 10 minus 1 9 95. So 95 minus 15, 95 minus 15 5 0 8. So 80 minus 17 7 ಅಂದ್ರೆ 80 ಒಳಗ 17 ಪದ ಎಷ್ಟಾಗುತ್ತೆ 70 70 63 63 minus 19 63 minus 19 63 ಒಳಗ 19 ಕಳೆದ್ರೆ ಎಷ್ಟಾಯ್ತು 44 ಎಷ್ಟಾಯ್ತು 44 ಸೊ 44 minus 21 4 minus 3 4 minus 1 3 4 minus 2 23 so 23 minus 23 this is equal to 0 ಈ 0 ಬರೋ ಮಟನೂ ಇದೆ ಇನ್ನು ಬಹಳ ಸಿಂಪಲ್ ಇಲ್ಲಿ ಏನ್ ತೋರಿದೆ ನಾನೆಲ್ಲ ನೋಡ್ರಿ 1 3 5 7 9 11 13 15 17 19 21 23 these are all odd numbers ಹೌದಾ ಈ ಅದರೊಳಗೆ ಒಂದೊಂದು ಮೈನಸ್ ಮಾಡ್ತಾ ಹೋದ್ವಿ ಸೊ ಎಷ್ಟು ಸ್ಟೆಪ್ಸ್ ಅದು 1 2 3 4 5 6 7 8 9 10 11 12 ಎಷ್ಟಾಯ್ತು 12 ಎಷ್ಟು ಬಂದಿನಿ 12 ಸ್ಕ್ವೇರ್ ಬಹಳ ಸಿಂಪಲ್ ಅಲ್ಲ ಈ ಟೈಪ್ ಒಂದು ಮೆಥಡ್ ಆಯ್ತು ಇದೇನಾಯ್ತು ಯೂಸಿಂಗ್ ದ ಆಡ್ ನಂಬರ್ಸ್ ಇದು ಒಂದು ಮೆಥಡ್ ಆಯ್ತು ಇನ್ನೊಂದು ಏನಾಯ್ತು ಸರ್ ಹಾಗಾದ್ರೆ ನೋಡ್ರಿ ಒನ್ 144 ಗೆ from prime factorization method 2 7s are 14 2 2s are 4 2 3s are 6 2 6s are 12 2 1s are 2 2 8s are 16 2 9s are 18 ಇವಾಗ 3 3s are 9 3 1s are 3 ಅಲ್ವಾ ಇದು ನಿಮಗೆ ಗೊತ್ತೈತಿ ಸೊ ಇದು ನೋಡ್ರಿ ಏನಾಯ್ತು 2 ಸ್ಕ್ವೇರ್ 2 ಸ್ಕ್ವೇರ್ 3 ಸ್ಕ್ವೇರ್ ಅಲ್ವಾ ಸ್ಕ್ವೇರ್ ಅಂತ ಬಂದಾಗ ಎರಡು ನಂಬರ್ಸ್ ಸ್ಕ್ವೇರ್ 2 ನಂಬರ್ಸ್ ಸ್ಕ್ವೇರ್ 3 ನಂಬರ್ಸ್ ಸ್ಕ್ವೇರ್ therefore ನಾ ಬರೀತೀನಿ ಇಲ್ಲಿ 144 is equal to 2 square into 2 square into 3 square 2 square into 2 square into 3 square this is equal to 2 into 2 into 3 whole square 2 2 is 4 4 2 is 12 12 square so 144 is equal to 12 square prime factorization method ಆಗಲಿ ನೋಡಿದ್ವಿ ಯಾವ್ದು ನೀವು ಆಡ್ ನಂಬರ್ಸ್ ಯೂಸ್ ಮಾಡ್ಕೊಂಡು ಈಗ ಮಾಡಿದ್ದು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಬಹಳ ಸಿಂಪಲ್ ಅಲ್ಲ ಮಸ್ತ್ ಐತಲ್ಲ ಸೊ ಇದನ್ನ ನೀವು ಏನ್ ಮಾಡ್ಬೇಕು ತಲೆಯಲ್ಲಿ ಇಟ್ಕೊಂಡು ಏನ್ ಮಾಡ್ಬೇಕು ಮೈಂಡ್ ಮೇಲೆ ಗೈಸ್ ನೀವು ಎಷ್ಟಕ್ಕೆ ಬಂದಿರೋದ್ಮೇಲೆ ನಿಮಗ ಹೆಚ್ಚು ಕಮ್ಮಿ ಒಂದು 25 ಮಟ ಟೇಬಲ್ಸ್ ಬರಲೇಬೇಕು ಮಿನಿಮಮ್ ಜಾಸ್ತಿ ಏನ್ ಬೇಡ ಬರೀ 25 ಮಟ ಟೇಬಲ್ಸ್ ಬೇರೆ ಏನು ಬೇಡ ಅದಕ್ಕೆ ಬಿಟ್ಟು ಮತ್ತೆ ಏನ್ ಬರ್ಬೇಕು ಸರ್ ಎಡಿಷನ್ ಸಬ್ಸ್ಟ್ರಾಕ್ಷನ್ ಅದೇ ಮಲ್ಟಿಪ್ಲಿಕೇಶನ್ ಅದೇ ಡಿವಿಷನ್ ಇಷ್ಟು ಗೊತ್ತಿದ್ರೆ ಸರ್ ಅಲ್ವಾ ಏನಿಲ್ಲ ಬಹಳ ಸಿಂಪಲ್ ಇದನ್ನ ಮತ್ತೇನಾದ್ರೂ ನಿಮಗ ಬೇಸಿಕ್ ಹೇಳ್ಕೊಡ್ದೈತೆ ಐತಿ ಪಿಕ್ಚರ್ ಅಭಿ ಬಾಕಿ ಹೈ ಮೇರೆ ದೋಸ್ತ್ ಅಂತ ಹೇಳಿ ಯಾವ್ದೋ ಶಾರುಖ್ ಪಿಕ್ಚರ್ ಹೇಳ್ತಾನಲ್ವ ಹಾ ಹಂಗ ಈಗ ನೀವು ನೋಡಿದ್ದೆಲ್ಲ ಇದೇನಲ್ಲ ಓನ್ಲಿ ಟ್ರೇಲರ್ ಪಿಕ್ಚರ್ ಐತಿ ಇನ್ನು ಬಾಕಿ ಐತಿ ಗೈಸ್ ಒಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೇನೆ ಏನಪ್ಪಾ ಇಲ್ಲಿ ಆಡ್ ನಂಬರ್ಸ್ ಅಂತ ಬಂದಾಗ ನೋಡ್ರಿ ಒಂದು ಟ್ರಯಾಂಗುಲರ್ ನಂಬರ್ಸ್ ಅಂತ ಕೂಡ ಬರ್ತೈತಿ ಯಾವುದು ಟ್ರಯಾಂಗುಲರ್ ನಂಬರ್ಸ್ ಒಂದಷ್ಟು ತಗೊಂಡಿದೀನಿ ಇಲ್ಲಿ ನೋಡ್ರಿ 1 1 2 1 ಆದ್ಮೇಲೆ 2 ಇದಾದ್ಮೇಲೆ 1 1 2 1 2 3 ನೆಕ್ಸ್ಟ್ 1 1 2 1 2 3 1 2 3 4 next 1 2 3 4 5 ಅಲ್ವಾ ಸರ್ ಏನ್ರಿ ನಮ್ಗೆ ಏನಾದ್ರು ಡಯಾಗ್ರಾಮ್ ಹಾಕಿ ತೋರಿಸ್ತಾ ಇದಾರ ಸಮಥಿಂಗ್ ಫಿಗರ್ ಇಲ್ಲ ಇದಕ್ಕೆ ನಾವೇನ್ ಕರಿತೀವಿ ಟ್ರಯಾಂಗುಲರ್ ಸೀರೀಸ್ ಕರಿತೀವಿ ಇದು ನೋಡಿ 1 ಇದಕ್ಕೆ ಕರಿತೀವಿ ನಾವು
they look like a triangular series. ಏನು 1 3 3 6 6 plus 4 10 10 plus 5 15 1 3 6 10 15 ಇವಕ್ಕೆಲ್ಲ ಏನ್ ಕರಿತೀವಿ ನಾವು ಟ್ರಯಾಂಗುಲರ್ ನಂಬರ್ಸ್ ಕರಿತೀವಿ. ನೋಡಿ ಹೆಂಗ ಈಗ 1 ಕ್ಕ 2 ಆಡ್ ಮಾಡಿದ್ರಿ 3 ಬಂತು, 3 ಕ 3 ಆಡ್ ಮಾಡಿದ್ರಿ 6 ಬಂತು, 3 plus 3 6. ಈ 6 ಕ 4 ಆಡ್ ಮಾಡಿ 6 plus 4 10, 10 ಗ 5 ಆಡ್ ಮಾಡಿ 15 ಆಯ್ತು, 15 ಗ 6 ಆಡ್ ಮಾಡಿದ್ರೆ 15 plus 6 21, 21 ಗ 7 ಆಡ್ ಮಾಡಿದ್ರೆ 28. ಹಾಗಾದ್ರೆ ಈ 1 3 6 10 15 21 28 ಇವಕ್ಕೆಲ್ಲಾನು ಏನ್ ಕರೀತಾರೆ ಟ್ರಯಾಂಗುಲರ್ ನಂಬರ್ಸ್ ಅಂತ ಕರೀತಾರೆ. ಈ ಟ್ರಯಾಂಗುಲರ್ ನಂಬರ್ಸ್ ತಗೊಂಡ್ ನಾವೇನ್ ಮಾಡೋಣ್ರಿ ಸರ್, ಅಲ್ಲೇ ಇರೋದು ಮಜಾ. ಸಮಥಿಂಗ್ ಇಸ್ ದೇರ್. ಸಿ ವಾಟ್ ಇಸ್ ದ ಸಮಥಿಂಗ್? 1 plus 3 is equal to 4. This is equal to 2 square. 3 plus 6 is equal to 9. 3 square. 6 plus 10 is equal to 16. 4 square. 10 plus 15 is equal to 25. 5 square. So what is this, sir? Again and again ಒಂದು ರೌಂಡ್ ಹೊಡೆದು ಅಲ್ಲಿ ಎಲ್ಲಿ ಬರ್ತೀರಿ ಮತ್ತು ಅಲ್ಲೇ ಬರ್ತಿರಲ್ಲ, ಸ್ಕ್ವೇರ್ಗೆ ಬರ್ತಿರಲ್ಲ. ಹೌದು, ನಾವು ಸ್ಕ್ವೇರ್ ಕಲೆಕತ್ತ ಅಂದ್ಮೇಲೆ ಸ್ಕ್ವೇರ್ಗೆ ಬರ್ಬೇಕು, ಅದನ್ನ ಬಿಟ್ಟು ಬೇರೆ ಕಡೆ ಹೋಗಕ್ಕಾಗುತ್ತಕ್ಕಂದ ಇಲ್ಲ ತಾನೆ. ಹಾಗೆ ಇದು ಇಲ್ಲಿ ಏನೈತಿ, 2 ಕಾನ್ಸಿಗೇಟಿವ್ ಟ್ರಯಾಂಗುಲರ್ ನಂಬರ್ಸ್, 2 ಕಾನ್ಸಿಗೇಟಿವ್. ನಾವು ಯೂಸ್ ಮಾಡ್ತಾ ಇದ್ದು ವರ್ಡ್ ಯೂಸ್ ಮಾಡಿ ಕಾನ್ಸಿಗೇಟಿವ್. 1 plus 3 ತಗೊಂಡೆ, ಬ್ಯಾಡ 1 ಕ್ಯಾನ್ಸಲ್ ಮಾಡಿದೆ, 3 plus 6 ತಗೊಂಡೆ, ಕ್ಯಾನ್ಸಲ್ ಮಾಡಿದೆ, 6 plus 10 ತಗೊಂಡೆ. ಇವೆಲ್ಲ ಆಡ್ ಮಾಡಿದಾಗ ಸಮ್ ಮಾಡಿದಾಗ ಏನ್ ಬಂತು ನಮ್ಗ ಒಂದ ಸ್ಕ್ವೇರ್ ನಂಬರ್ ಬಂತು. ಈ 21 plus 28 ನೋಡಿರ್ಬೇಕಾದ್ರೆ 21 plus 28 ಏನಾಗುತ್ತಾ 49 ಆಗುತ್ತಾ. ಕರೆಕ್ಟ್. 49 ಎಷ್ಟು ಸ್ಕ್ವೇರ್? 7 ಸ್ಕ್ವೇರ್ ಅಲ್ಲ. ಸೊ ಇವಕ್ಕೆಲ್ಲ ಏನ್ ಕರಿತೀವಿ ನಾವು? ಏನ್ ಕರಿತೀವಿ? ವೆರಿ ಗುಡ್. ಟ್ರಯಾಂಗುಲರ್ ನಂಬರ್ಸ್. 2 consecutive triangular numbers gives us a square. Gives us a square. So triangular numbers ಅಷ್ಟ ಬಂತ, ಬೇರೆ ಯಾವ್ದನ್ನು ಕೊಡಲ್ವಾ? ಕೊಡ್ತೈತಿ. Just see here. See 1 3 5 7 9 11 and so on. Correct? ಇಷ್ಟ ತಗೊಂತೀನಿ. Consecutive sum of consecutive odd numbers gives us a one square. Hanga. So 1 is equal to 1 only. This is equal to 1 square. Pakana. 1 plus 3 is equal to 4. This is equal to 2 square. 1 plus 3 is equal to 4 is equal to 2 square. So 1 plus 3 plus 5 ಎಷ್ಟಾಯ್ತು 9. This is equal to 3 square. 1 plus 3 plus 5 plus 7 16. This is equal to 4 square. ನೋಡ್ರಿ ಬಹಳ ಸಿಂಪಲ್. 1 1 1 square. Next 1 plus 3 4 2 square. 1 plus 3 plus 5 9 ಆಗುತ್ತೆ. 9 means 3 square. 1 plus 3 plus 5 plus 7. This one is 16. This is the 4 square. ಇನ್ನೊಂದು ಟ್ರೈ ಮಾಡೋಣ. 1 plus 3 plus 5 plus 7 plus 9 plus 11 plus 13. This is equal to, ಇದೆಲ್ಲ ಆಡ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತಾ 49. This is equal to 7 square. ಆಯ್ತಾ? ಸಿಂಪಲ್ ಅಲ್ಲ? ಇದಕ್ಕಂತ ಮ್ಯಾಥ್ಸ್ ನೋಡಕಷ್ಟು ಬಹಳ ರಫ್ ಕಾಣಿಸೈತಿ, ಬಟ್ ಅದಷ್ಟು ಸ್ಮೂತ್ ಕೈಂಡ್ಲಿ ಹಾರ್ಟ್ ಇರೋದು ಮಾತ್ರ ಮ್ಯಾಥ್ಸ್. ಅದಕ್ಕೆ ಮ್ಯಾಥ್ಸ್ ಲವರ್ಸ್ ಅಂತ ಹೇಳ್ತಾರೆ. ಈ ಪಾಯಿಂಟ್ ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಇನ್ನೊಂದು ಏನೋ ಪಾಯಿಂಟ್ ಇದೆಯಾ? ಐತಿ. ನಾ ಏನಿದೆ
ये तो ट्रेलर है, पिक्चर अभी बाकी है मेरे दोस्त, ಏನ್ ನೋಡೋಣ. ಸೊ ಗೈಸ್ ಈಗ ನೋಡ್ರಿ ಇನ್ನೊಂದು ಬಹಳ ಸಿಂಪಲ್ ಹೇಳ್ತೀನಿ. ಟೂ ಕಾನ್ಸಿಕ್ಯೂಟಿವ್ ನಂಬರ್ಸ್ ಯಾವಾಗ್ಲೂ ಎನ್ ಸ್ಕ್ವೇರ್ ಅಂಡ್ ಎನ್ ಪ್ಲಸ್ ಒನ್ ಸ್ಕ್ವೇರ್ ಆಗಿರ್ತೈತಿ. ಏನಿರ್ತೈತಿ? ಎನ್ ಸ್ಕ್ವೇರ್ ಅಂಡ್ ಎನ್ ಪ್ಲಸ್ ಒನ್ ಸ್ಕ್ವೇರ್. ಟೂ ಕಾನ್ಸಿಕ್ಯೂಟಿವ್ ನಂಬರ್ಸ್ ಏನಪ್ಪಾ ಸ್ಕ್ವೇರ್ಸ್ ಇದ್ದಾಗ ಇಲ್ಲಿ ನೋಡ್ರಿ, ಇದು 5 ಸ್ಕ್ವೇರ್ ಇತ್ತಂದ್ರ ಇದೇನಾಗೈತಿ 5 ಪ್ಲಸ್ ಒನ್ ಸ್ಕ್ವೇರ್ ಅಂದ್ರ 6 ಸ್ಕ್ವೇರ್. ಕರೆಕ್ಟಾ? ಸರಿ, ಇದು ನಮ್ಗೆ ಎದಕ್ ಬೇಕ್ರಿ? ಬೇಕು. ಇಲ್ಲಿ ಒಂದು ನಾವು ಫಾರ್ಮುಲಾ ಯೂಸ್ ಮಾಡ್ತೀವಿ. ಏನಪ್ಪಾ? ದ ಹೌ ಮೆನಿ ನಂಬರ್ಸ್ ಲೈಸ್ ಬಿಟ್ವೀನ್ ದ 5 ಸ್ಕ್ವೇರ್ ಅಂಡ್ 6 ಸ್ಕ್ವೇರ್. ಅಲ್ಲ, ಹೌ ಮೆನಿ ನಂಬರ್ಸ್ ಲೈಸ್ ಬಿಟ್ವೀನ್ 5 ಸ್ಕ್ವೇರ್ ಅಂಡ್ 6 ಸ್ಕ್ವೇರ್. ಏನ್ ಸರ್ 5 ಆದ್ಮೇಲೆ 6 ಬರ್ತೈತಿ ಅಂತೀರಿ, 5 ಆದ್ಮೇಲೆ ನಡಕ್ಕೆ ನಂಬರ್ಸ್ ಬರ್ತಾವ. ಅವ್ರು ಹೇಳ್ತಾ ಇರೋದು ದ ವರ್ಡ್ ದೇ ಆರ್ ಯೂಸಿಂಗ್ ಹೌ ಮೆನಿ ನಂಬರ್ಸ್ ಲೈಸ್ ಬಿಟ್ವೀನ್ 5 ಸ್ಕ್ವೇರ್ ಅಂಡ್ 6 ಸ್ಕ್ವೇರ್ ಅಂತ ಬಂದಾಗ ನೀವೇನ್ ತಗೊಂತೀರಿ? ಎನ್ ಸ್ಕ್ವೇರ್ ಒಂದು, ಇಲ್ಲಿ ಏನ್ ತಗೊಂತೀರಿ? ಎನ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್ ಮೈನಸ್ ಒನ್ ತಗೋರಿ. ಎನ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್ ಮೈನಸ್ ಎನ್ ಸ್ಕ್ವೇರ್ ಮೈನಸ್ ಒನ್. ಸರಿ, ಹಿಂಗ್ಯಾಕ್ ತಗೋಬೇಕ್ರಿ? ನೋಡ್, ಎನ್ ಪ್ಲಸ್ ಒನ್ ನಾವೇನ್ ತಗೊಂತೀವಿ? 5 ಪ್ಲಸ್ ಒನ್ ಹೋಲ್ ಸ್ಕ್ವೇರ್ ಮೈನಸ್ 5 ಸ್ಕ್ವೇರ್ ಮೈನಸ್ ಒನ್. ಹೌದಾ? ಸೊ 5 ಪ್ಲಸ್ ಒನ್ ಅಂದ್ರೆ 6 ಸ್ಕ್ವೇರ್ ಮೈನಸ್ 5 ಸ್ಕ್ವೇರ್ ಮೈನಸ್ 1. 6 ಸ್ಕ್ವೇರ್ ಅಂದ್ರೆ 36 ಮೈನಸ್ 25 ಮೈನಸ್ 1. 6 ಸ್ಕ್ವೇರ್ ಮೀನ್ಸ್ 36, 5 ಸ್ಕ್ವೇರ್ ಅಂದ್ರೆ 25 ಮೈನಸ್ 1 as it is. So 36 ಮೈನಸ್ 26 ಮೈನಸ್ ಇದ್ದಾಗ ಏನ್ ಮಾಡ್ತೀವಿ ನಾವು? ಎಡಿಷನ್ ಮಾಡ್ತೀವಿ, ಮೈನಸ್ ಸೈನ್ ಇರ್ತೀವಿ. ಓಕೆ, ಮೈನಸ್ ಇದ್ದಾಗ ಎಡಿಷನ್ ಮಾಡಿ ಮೈನಸ್ ಇರ್ತೀವಿ. ಮೈನಸ್ 25 ಮೈನಸ್ 1 ಏನಾಯ್ತು? ಮೈನಸ್ 26 ಆಯ್ತು. 36 minus 26 is 10. Alva? So, how many numbers lies between the squares of 5 and 6 and kotaga? There are 10 numbers lies between square of 5 and 6. Point clear? ಇಷ್ಟ ನೋಡಿ, ಇಷ್ಟೊಂದು ಬೇಸಿಕ್ ನೀವು ಕಲ್ತ ಮೇಲೆ ನಾಳೆ ಏನೇನ್ ಮಾಡ್ತೀನಿ? ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡ್ತೀನಿ. ಒಂದೊಂದು ಬುಕ್ ನಲ್ಲಿ ಎಕ್ಸರ್ಸೈಸ್ ನಾನು ರೆಫರ್ ಮಾಡ್ತಾ ಇರೋದು ಸ್ಟೇಟ್ ಲೆವೆಲ್ 8th ಮ್ಯಾಥ್ಸ್ ಬುಕ್. ಇದೇ CBSE ದವ್ರು ಕೂಡ ರೆಫರ್ ಆಗುತ್ತಾ 8th ಅಲ್ವಾ? ಎರಡು ಕಡೆ ಸೇಮ್ ಇರುತ್ತೆ, ಇಬ್ರು ಕೂಡ ಏನ್ ಮಾಡ್ಬೋದು? ರೆಫರ್ ಮಾಡ್ಬೋದು. ಬಟ್ CBSE ಕ್ವಶನ್ ಪೇಪರ್ ಪ್ಯಾಟರ್ನ್ ಏನಾಗುತ್ತೆ? ಸ್ವಲ್ಪ ಚೇಂಜಸ್ ಆಗುತ್ತೆ. ಸ್ಟೇಟಸ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಚೇಂಜ್ ಆಗುತ್ತೆ. ಆ ಕ್ವಶನ್ ಪೇಪರ್ ಪ್ಯಾಟರ್ನ್ ಬಂದಾಗ ಅದನ್ನ ನೋಡೋಣ, ಪ್ರೆಸೆಂಟ್ ಟೆನ್ಸ್ ನೋಡೋಣ, ಇವ್ ಹೆಂಗ್ ಸಾಲ್ವ್ ಮಾಡ್ಬೇಕು ಅನ್ನೋದು ಮಾತ್ರ ನೋಡೋಣ. ಓಕೆ ಗೈಸ್, ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ಏನ್ ಮಾಡ್ತೀನಿ? ನಿಮ್ದ ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ಚಾಪ್ಟರ್ ಸ್ಕ್ವೇರ್ಸ್ ಅಂಡ್ ಕ್ಯೂಬ್, ಅದರದ್ದು ಫಸ್ಟ್ ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡ್ತೀನಿ. ನೀವು ಯಾವಾಗ್ಲೂ ವಿಡಿಯೋ ನೋಡ್ಬೇಕಾದ್ರೆ ನಿಮ್ಮ ಟೆಕ್ಸ್ಟ್ ಬುಕ್ ಯಾವಾಗ್ಲೂ ಮುಂದಿರ್ಬೇಕು. ಟೆಕ್ಸ್ಟ್ ಬುಕ್ ಮುಂದಿದ್ದಾಗ ಏನ್ ಮಾಡ್ತೀವಿ? ನೀವು ಕ್ವಶನ್, ಯಾಕಂದ್ರೆ ಕ್ವಶನ್ ಬರ್ಕೊಂಡ್ ಕೂತ್ಕೊಳಕ್ ಆಗಲ್ಲ. ಇನ್ನು ಶಾರ್ಟ್ ಟೈಮ್ ಒಳಗೆ ನಾವೇನ್ ಮಾಡ್ಬೇಕು? ಎಲ್ಲ ಮಾಡ್ಬೇಕು. ಅದು ಕ್ವಶನ್ ಹಾಕಿರ್ತೀನಿ, ನೀವ್ ಯಾವಾಗ್ಲೂ ಟೆಕ್ಸ್ಟ್ ಬುಕ್ ತಗೊಂಡ್ ಕೂತ್ಕೊಂಡ್ರೆ ಇಟ್ಸ್ ವೆರಿ ಬೆಟರ್ ಅಂತ ನಾ ಹೇಳ್ತೀನಿ ಅಲ್ವಾ? ಸೊ ಯಾವಾಗ್ಲೂ ಏನ್ ಹೇಳ್ತಾರ? ಥಿಂಕ್ ಬಿಗ್ ಅಂತ ಹೇಳ್ತಾರೆ. ಥಿಂಕ್ ಬಿಗ್ ಅಂದ್ರೆ ನಾವು ದೊಡ್ಡದಾದ ಒಂದು ಕನಸು ಕಾಣ್ಬೇಕು, ದೊಡ್ಡದಾದ ನಾವು ಯೋಚನೆ ಮಾಡ್ಬೇಕು ಅಲ್ವಾ? ದೊಡ್ಡದಾದ ಯೋಚನೆ ಮಾಡ್ಬೇಕು. ಹೌದು, ಇನ್ನೊಂದು ಅದ ಸೇಮ್ ಇದನ್ನ ಇನ್ನೊಂದು ಟೈಪ್ ಇರೋದ ಸ್ಮಾಲ್ ಏಮ್ ಇಸ್ ಅ ಕ್ರೈಮ್ ಅಂತ ಕರೀತಾರೆ. ಏನು? ಸ್ಮಾಲ್ ಏಮ್ ಇಸ್ ಅ ಕ್ರೈಮ್. ಸಣ್ಣದಾದಂತ ಗುರಿ ಅದನ್ನ ನಾವು ಇಟ್ಕೊಳ್ಳಬಾರ್ದು. ಯಾವಾಗಲೂ ದೊಡ್ಡದಾದ ಗುರಿ ಇಟ್ಕೊಂಡಾಗ ನಾವು ಅದನ್ನ ಕಂಟಿನ್ಯೂ ಏನ್ ಮಾಡ್ಬೇಕು? ಅದಕ್ಕೆ ಬೆನ್ ಹತ್ತಬೇಕು. ಏನ್ ಮಾಡ್ಬೇಕು? ಕಂಟಿನ್ಯೂ ಬೆನ್ ಹತ್ತಬೇಕು. ಕನಸು ಕಾಣ್ಬೇಕು, ಡ್ರೀಮ್ ಇನ್ ನೈಟ್. ಬಟ್ ಏನು? ಡ್ರೀಮ್ ನೈಟ್ ಒಳಗ ಡ್ರೀಮ್ ಕಾಣ್ರಿ, ಆದ್ರೆ ಹಗಲ್ ಹೊತ್ನ್ಯಾಗ ಏನ್ ಮಾಡ್ಬೇಕು? ಅದನ್ನ ಫಾಲೋ ಅಪ್ ಮಾಡ್ಬೇಕು. ಓಕೆ, ನಾನು ನೈಟ್ ರಾತ್ರಿ ಕನಸು ಕಂಡೇನಿ, ಅದನ್ನ ಫುಲ್ಫಿಲ್ ಮಾಡ್ತೀನಿ. ಐ ಹ್ಯಾವ್ ಟು ಸಕ್ಸಸ್ ಇನ್ ದ್ಯಾಟ್ ವೇ. ನನ್ಗೆ ಅದನ್ನ ಗುರಿ ಮುಟ್ಟೆ ಮಾಡ್ತೀನಿ. ಸೊ ನನ್ನ ಇನ್ಸ್ಟಿಟ್ಯೂಟ್ ಗುರಿ ಕೂಡ, ನನ್ನ ಇನ್ಸ್ಟಿಟ್ಯೂಟ್ ಹೆಸರು ಕೂಡ ಏನಿದೆ? ಗುರಿ ಅಂತಿದೆ. ಟುವರ್ಡ್ಸ್ ಟು ದ ಏಮ್, ನಿಮ್ಮ ನಡೆ ಭವಿಷ್ಯದ ಕಡೆ ಅಂತೇಳಿ ಅಲ್ವಾ? ನಾವಾಗಿರ್ಬೋದು, ಅಥವಾ ನಿಮ್ ಸ್ಕೂಲ್ ಟೀಚರ್ಸ್ ಆಗಿರ್ಬೋದು, ನಿಮ್ ಸ್ಕೂಲ್ ಪ್ರೊಫೆಸರ್ಸ್ ಆಗಿರ್ಬೋದು, ನಿಮ್ಮ ಪೇರೆಂಟ್ಸ್ ಆಗಿರ್ಬೋದು, ಅವ್ರು ನಿಮಗೊಂದು ದಾರಿ ತೋರಿಸ್ತಾರ. ನೀವೇನ್ ಮಾಡ್ಬೇಕು? ಅದಕ್ಕೆ ನೀವೇ ಹೋಗ್ಬೇಕು ಅಲ್ವಾ? ಅದನ್ನ ನೀವೇ ಹೋಗ್ಬೇಕು. ಸೊ ನಾವ್ ಯಾವ್ದೇ ತರ ಇದನ್ ಮಾಡಿದಾಗ ನೀವು ನೋಟ್ಸ್ ಬರ್ಕೋದಿರ್ಬೋದು, ಎಲ್ಲ ಇರ್ಬೋದು, ನೀಟಾಗಿ ಮಾಡ್ಕೊರಿ. ಏನೇ ಡೌಟ್ಸ್ ಇದೆ ಕಮೆಂಟ್ ಬಾಕ್ಸ್ ಒಳಗೆ ಹಾಕ್ರಿ. ನಾ ಕಮೆಂಟ್ ಬಾಕ್ಸ್ ನೋಡಿಕೊಳ್ಳ ಅದ್ರ ಬಗ್ಗೆ ನಾನು ರಿಪ್ಲೈ ಕೂಡ ಕೊಡ್ತೀನಿ. ಆಯ್ತಾ? ನಿಮ್ಗೆ ಏನಾದ್ರು ಡೌಟ್ಸ್ ಇದೆ ಕಮೆಂಟ್ ಬಾಕ್ಸ್ ಹಾಕ್ಬೇಕು, ಏನು ಅರ್ಥ ಆಗಿಲ್ಲ ಅಂತಂದು. ಓಕೆ, ಥ್ಯಾಂಕ್ ಯು.